ಶಿವಮೊಗ್ಗದ ಬಿಜೆಪಿಯ ಒಡಲಲ್ಲಿ ಈಗ ಬೆಂಕಿ ಉಂಡೆ ಅಂತೆ ಆಗಿರೋದು ಈಶ್ವರಪ್ಪ ಅವರ ನಿರ್ಧಾರ. ಈಶ್ವರಪ್ಪ ಅವರ ಬಂಡಾಯ ಎಲ್ಲಿ ಬಿಜೆಪಿಗೆ ಕಾಸ್ಟ್ಲಿ ಆಗುತ್ತೆ ಅನ್ನೋ ಆತಂಕ ಇದೆ. ಇನ್ನೊಂದು ಕಡೆಗೆ ಯಾವುದೇ ಕಾರಣಕ್ಕೂ ನಾನು ಕಣದಿಂದ ಹಿಂದೆ ಸರಿಯಲ್ಲ ಅನ್ನುವಂತಹ ಅಚಲ ನಿರ್ಧಾರವನ್ನು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಅಯೋಧ್ಯೆಯಿಂದ ಗೋಪಾಲ್ಜಿ ಅನ್ನೋರು ಅಂದ್ರೆ ಇವರು ಸಂಘದಲ್ಲಿದ್ದವರು ಅವರು ಕರೆ ಮಾಡಿ ತಿಳಿಸಿದ್ದಾರಂತೆ, ಕಣದಿಂದ ಹಿಂದೆ ಸರಿಬೇಡಿ, ನೀವು ನಿಲ್ಬೇಕು ಅಂತ ಹೇಳಿದ್ದಾರಂತೆ. ರಾಮ ಮಂದಿರ ನಿರ್ಮಾಣದ ಹೊಣೆ ಹೊತ್ತಿರುವಂತಹ ಗೋಪಾಲ್ಜಿ ಅವರು ಈಶ್ವರಪ್ಪ ಅವರು ಯಾವುದೇ ಕಾರಣಕ್ಕೂ ಕೂಡ ಕಣದಿಂದ ಹಿಂದೆ ಸರಿಬಾರದು ಅನ್ನುವಂತಹ ಮನವಿಯನ್ನ ಕೂಡ ಈಶ್ವರಪ್ಪ ಹತ್ರ ಮಾಡ್ಕೊಂಡಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಇವರಿಬ್ರು ನಡುವಿನ ಸಂಭಾಷಣೆ ಏನ್ ನಡೀತು ಅನ್ನೋದು ಕೂಡ ಪಬ್ಲಿಕ್ ಟಿವಿ ಆ ಡೀಟೇಲ್ಸ್ ಅನ್ನ ಆಕ್ಸೆಸ್ ಮಾಡಿದೆ. ತುಂಬಾ ಸೂಕ್ಷ್ಮವಾಗಿ ಹೇಳಿದ್ದಾರಂತೆ, ನಿಮ್ಮ ಕೈಯಲ್ಲಿ ಗೆಲ್ಲೋದಕ್ಕೆ ಸಾಧ್ಯ ಇದೆ, ಯಾವುದೇ ಕಾರಣಕ್ಕೂ ಡಿಸಿಷನ್ ಇಂದ ಯು ಟರ್ನ್ ಹೊಡಿಬೇಡಿ ಅಂತ ಹೇಳಿ ಸಂಘ ಪರಿವಾರದ ಅಂಗವಾಗಿರುವಂತಹ ಗೋಪಾಲ್ಜಿ ಹೇಳಿದ್ದಾರೆ ಅನ್ನೋದು ಈಶ್ವರಪ್ಪ ಅವರ ಮಾತು. ಅಯೋಧ್ಯೆಯಿಂದ ಕರೆ ಮಾಡಿದ್ದಾರೆ ಗೋಪಾಲ್ಜಿ ಈಶ್ವರಪ್ಪ ಅವರಿಗೆ. ನೀವು ದೃಶ್ಯಾವಳಿಗಳಲ್ಲಿ ಕೂಡ ಗಮನಿಸ್ತಾ ಇದ್ದೀರಾ, ಫೋನಲ್ಲಿ ಮಾತಾಡ್ತಾ ಇರೋದನ್ನ ಬಹಳ ಸ್ಪಷ್ಟವಾಗಿ ನಾವು ಕಾಣಿಸ್ಕೊಳ್ಬಹುದು ಇಲ್ಲಿ. ಅಯ್ಯೋ, ಯಡಿಯೂರಪ್ಪನವ್ರ ವಿರೋಧಿಗಳು ತುಂಬ ಇದ್ದಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ. ಈಗ ನಮ್ಮ ಗಮನಕ್ಕೆ ಬರ್ತಾ ಇದೆ, ಬರೀ ಬೊಮ್ಮ ವಿರೋಧಿ ಅಲ್ಲಿರ್ಬೋದು, ಇಡೀ ಜಿಲ್ಲೆಯಲ್ಲಿ ಹೌದಾ 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 ಅಂತ ಹೇಳ್ಕೊಂಡು ಅವ್ರು ನನಗೆ ಎಂಕರೇಜ್ಮೆಂಟ್ ನೋಡ್ತಾ ಇದ್ರೆ, ಗೋಪಾಲ್ಜಿ ನಾನು ತುಂಬ ಸ್ಪಷ್ಟ ಹೇಳ್ತೀನಿ, ಶಿವಮೊಗ್ಗದಿಂದ ಜನರ ಆಶೀರ್ವಾದದಿಂದ ಸಾಧು ಸಂತರ ಆಶೀರ್ವಾದದಿಂದ ಗೆದ್ದು ಬಂದು ಸೀದಾ ನೀವಿರೋಂಥ ಜಾಗದ ಅಯೋಧ್ಯೆ ಬಂದು ಪ್ರಭು ಶ್ರೀರಾಮಚಂದ್ರನ ಆಶೀರ್ವಾದ ಖಂಡಿತ ನಾನು ತಗೋತೀನಿ. ಇಲ್ಲಿ ಸಾಧು ಸಂತರು ಇದರ ಅಲ್ಲಿ ಮಠಕ್ಕೆ ಬಂದಿದ್ದೆ, ಎಲ್ಲ ಸಾಧು ಸಂತರು ಬೆಳಿಗ್ಗೆಯಿಂದ ಸಂಜೆ ತನಕ ಎಲ್ಲ ಮಠಗಳಿಗೂ ಹೋಗಿ ಆಶೀರ್ವಾದ ತಗೋತಾ ಇದ್ದೀನಿ. ಅವರೇ ಹೇಳ್ತಾ ಇದ್ದಾರೆ, ಹಿಂದುತ್ವವನ್ನು ಉಳಿಸ್ಬೇಕಪ್ಪ, ನೀನು ಪ್ರಯತ್ನ ಮಾಡು, ಗೆದ್ವಾ, ನಮ್ಮ ಆಶೀರ್ವಾದ ಎಂದು ಎಲ್ಲರೂ ಹೇಳ್ತಾ ಇದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಫಕೀರಯ್ಯ. ಇಲ್ಲಿ ಪ್ರಶ್ನೆ ಇರೋದು, ಬಿಜೆಪಿ ತನ್ನ ಕ್ಯಾಂಡಿಡೇಟ್ಸ್ ಅನ್ನ ಫೀಲ್ಡ್ ಮಾಡಿದ್ಮೇಲೂ ಕೂಡ ಸಂಘ ಪರಿವಾರಕ್ಕೆ ಈಶ್ವರಪ್ಪ ಅವರ ಸ್ಪರ್ಧೆ ಬಗ್ಗೆ ಯಾಕಷ್ಟು ಆಸಕ್ತಿ, ಗೋಪಾಲ್ಜಿ ಅವರಿಗೆ ಯಾಕಷ್ಟು ಆಸಕ್ತಿ ಅನ್ನೋದು ಸಹಜವಾದ ಮೂಲಭೂತವಾದ ಪ್ರಶ್ನೆ ಅಂತ. ಖಂಡಿತವಾಗ್ಲೂ ಮಮತಾ, ಈಗಾಗಲೇ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಬಂಡಾಯ ಬಿಸಿ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಶಿವಮೊಗ್ಗದಿಂದ ಈಗಾಗಲೇ ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀನಿ ಅಂತ ಈಶ್ವರಪ್ಪ ಈಗಾಗಲೇ ಬಂಡಾಯವನ್ನು ಸಾರಿರುವಂಥದ್ದು. ಇವತ್ತಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿವಮೊಗ್ಗ ನಗರಕ್ಕೆ ಆಗಮಿಸ್ತಾರೆ. ಹೀಗಾಗಿ ಬೆಳಗಿನಿಂದಲೂ ಕೂಡ ಸುಮಾರಷ್ಟು ಜನರು ದೂರವಾಣಿ ಸಂಪರ್ಕ ಮಾಡಿ ಅವರನ್ನು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತಾ ಇದ್ದಾರೆ. ಹೀಗಾಗಿ ಶಿವಮೊಗ್ಗದಿಂದ ಏನು ಈಶ್ವರಪ್ಪನವರು ಹೊರಗಡೆ ಅಂದರೆ ಮಠ ಮಾನ್ಯಗಳನ್ನು ಸುತ್ತಾಡುತ್ತಾ ದೇವರ ದರ್ಶನ, ಮಠ ಮಾನ್ಯಗಳ ಆಶೀರ್ವಾದ ಪಡೆಯುತ್ತಾ, ಶ್ರೀಗಳ ಆಶೀರ್ವಾದ ಪಡೆಯುತ್ತಾ, ಪಕ್ಷೇತರವಾಗಿ ಅಭ್ಯರ್ಥಿಯಾಗಿ ನಾನು ಕಣದಿಂದ ಸ್ಪರ್ಧೆ ಮಾಡ್ತೀನಿ, ನಿಮ್ಮ ಬೆಂಬಲ ಮತ್ತು ನಿಮ್ಮ ಸಹಕಾರ ಬೇಕು ಅನ್ನೋ ಉದ್ದೇಶದಿಂದ ಸುಮಾರು 10ಕ್ಕೂ ಅಧಿಕ ಮಠಗಳನ್ನು ಶಿವಮೊಗ್ಗ ಜಿಲ್ಲೆಯಾದ್ಯಂತ ಓಡಾಡ್ತಿರುವಂಥದ್ದು. ಅಂದರೆ ಪ್ರಮುಖ ನಾಯಕರಿಗೆ ಯಾರಿಗೂ ಸಿಗಬಾರ್ದು ಅನ್ನೋ ಉದ್ದೇಶದಿಂದ ಮಠ ಮಾನ್ಯಗಳಿಗೆ ಓಡಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಬೆಳಗ್ಗೆ ಮಠದ ಶ್ರೀಗಳನ್ನು ಭೇಟಿ ಮಾಡಿ ಹೊರಬರುತ್ತಿದ್ದಂತೆ ಏನೋ ಗೋಪಾಲ್ಜಿ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣದ ಏನು ಪ್ರಮುಖ ಕಾರಣಕರ್ತ ಕರ್ನಾಟಕದಿಂದ ವಹಿಸಿದ್ದಾರೆ, ಅವರು ಸಹ ದೂರವಾಣಿ ಕರೆಯ ಮೂಲಕವಾಗಿ ಈಶ್ವರಪ್ಪನವರಿಗೆ ಮಾತನಾಡಿರುವಂಥದ್ದು. ಅಂದರೆ ನೀವು ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ, ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅಹವಾಲನ್ನು ಹೇಳಿ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಆದರೆ ಈಶ್ವರಪ್ಪನವರು ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ರಾಘವೇಂದ್ರ ಅವರ ಪರ ಅವರು ಮತಯಾಚನೆ ಮಾಡ್ತಾರೆ, ಹಾಗಾಗಿ ನಾನು ಆ ಕಾರ್ಯಕ್ರಮಕ್ಕೆ ಹೋಗಲ್ಲ, ನಿಮ್ಮೆಲ್ಲರ ಸಹಕಾರ ಬೇಕು, ಏನು ನಾನು ಪಕ್ಷೇತರವಾಗಿ ಸ್ಪರ್ಧೆ ಮಾಡಿ ಈ ಕ್ಷೇತ್ರದಿಂದ ಗೆದ್ದು ಮತ್ತೆ ಮೋದಿಯವರ ಕೈ ಬಲಪಡಿಸುವಂಥ ಕೆಲಸವನ್ನು ಮಾಡ್ತೇನೆ. ನಂತರ ಗೆದ್ದ ನಂತರ ಅಯೋಧ್ಯೆಯ ರಾಮ ಮಂದಿರಕ್ಕೆ ಬಂದು ರಾಮನ ಒಂದು ಶ್ರೀರಾಮ ದರ್ಶನವನ್ನು ಪಡೆದು ನಿಮ್ಮೆಲ್ಲರ ಏನು ಹುಮ್ಮಸ್ಸಿಗೆ ಕಾರಣ ಆಗ್ತೇನೆ ಅನ್ನೋ ಮಾತನ್ನು ಹೇಳುವಂಥದ್ದು. ಹೀಗಾಗಿ ಬೆಳಗಿನಿಂದಲೇ ಕೂಡ ಈಶ್ವರಪ್ಪನವರು ಟೆಂಪಲ್ ರನ್ನನ್ನು ಮಾಡುವ ಮೂಲಕವಾಗಿ ಯಾರ ಕಾರ್ಯಕರ್ತರಿಗೆ ಅಂದರೆ BJPಯ ಪ್ರಮುಖ ನಾಯಕರಿಗೆ ಅವ್ರಿಗೂ ಸಹ ಕೈಗೆ ಸಿಗ್ತಾ ಇಲ್ಲ. ಹೀಗಾಗಿ ದೂರವಾಣಿ ಮುಖಾಂತರವಾಗಿ ಭಾಳಷ್ಟು ಮುಖಾಂತರ ಸಂಪರ್ಕ ಮಾಡಿದರೂ ಕೂಡ ಅವರು ಟೆಂಪಲ್ ರನ್ನನ್ನು ಮಾಡಿ ಅವರು ಏನು ಯಡಿಯೂರಪ್ಪ ಕುಟುಂಬದ ವಿರುದ್ಧ ಬಂಡಾಯ ಸಾರಿರುವಂಥದ್ದು, ಕುಟುಂಬ ರಾಜಕಾರಣವನ್ನು ಹೋಗಲಾಡಿಸಬೇಕು, ಏನು ಪ್ರಮುಖವಾಗಿ ಹಿಂದುತ್ವವಾಗಿ ಹೋರಾಡದಂತಹ ಪ್ರಮುಖರಿಗೆ ಟಿಕೆಟ್ ತಪ್ಪಿರುವಂಥದ್ದು, ಹಿಂದುಳಿದ ವರ್ಗಕ್ಕೆ ಟಿಕೆಟ್ ತಪ್ಪಿರುವಂಥದ್ದು. ಹೀಗಾಗಿ ನಮಗೆ ಟಿಕೆಟ್ ಅನ್ನ ಕೊಡಲೇಬೇಕು, ಇನ್ನೂ ಕೂಡ ಕಾಲಾವಕಾಶ ಇದೆ. ಆದರೆ ಏನು ಈ ಕೇಂದ್ರ ನಾಯಕರು ಈ ರೀತಿಯಾದಂಥ ವರ್ತನೆಯನ್ನ ಮಾಡಿರುವಂಥದ್ದು ಮಮತಾ ಅನ್ನೋ ಮಾತನ್ನ ಈಶ್ವರಪ್ಪನವರು ಹೇಳಿರುವಂಥದ್ದು. ಧನ್ಯವಾದ ಫಕೀರಯ್ಯ ತಮ್ಮೆಲ್ಲ ಮಾಹಿತಿಗಾಗಿ. ಶಿವಮೊಗ್ಗ ನಗರಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ, ಈಶ್ವರಪ್ಪನವರು ಗೈರಾಗ್ತಾ ಇದ್ದಾರೆ. ಸರ್, ಪ್ರಮುಖವಾಗಿ ದೂರವಾಣಿ ಮುಖಾಂತರವಾಗಿ ಯಾರಾದರೂ ಸಂಪರ್ಕ ಮಾಡಿದರೆ ಹೇಗೆ ಸರ್? ದೂರವಾಣಿಯಲ್ಲ, ನಮ್ಮ ಮನೆಗೇ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ ರಾಧಾಮೋಹನ್ ಅಗರ್ವಾಲ್ ಅವರು ಬಂದಿದ್ದರು. ಅವ್ರ ಜೊತೆಗೆ ನಮ್ಮ ಪಕ್ಷದ ರಾಜ್ಯದ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀಯುತ ರಾಜೇಶ್ ಜಿ ಅವರು ಬಂದಿದ್ದರು. ಅವರು ತುಂಬ ಸ್ಪಷ್ಟವಾಗಿ ನಾನು ಹೇಳಿದ್ದೀನಿ, ನರೇಂದ್ರ ಮೋದಿಯವರ ಕಾರ್ಯಕ್ರಮಕ್ಕೆ ನಾನು ಯಾಕೆ ಹೋಗ್ತಾ ಇಲ್ಲ ಅಂತಂದರೆ, ನರೇಂದ್ರ ಮೋದಿಯವರ ಉದ್ದೇಶವನ್ನೇ ಇಟ್ಕೊಂಡು ಚುನಾವಣೆ ಸ್ಪರ್ಧೆ ಮಾಡ್ತಿರೋದು. ನರೇಂದ್ರ ಮೋದಿಯವರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯರ ಒಂದು ಕುಟುಂಬದ ಹಿಡಿತದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ.
ಅದನ್ನು ವಿರೋಧ ಮಾಡ್ತಿದ್ವಿ ನಾವು ಅನ್ನೋಂಥ ಮಾತೇನು ಹೇಳಿದರು. ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ಸಿನ ರೂಪದಲ್ಲೇ ಭಾರತೀಯ ಜನತಾ ಪಾರ್ಟಿ ಒಂದೇ ಕುಟುಂಬದ ಕೈಯಲ್ಲಿದೆ. ಯಡಿಯೂರಪ್ಪನವರು, ಅವ್ರ ಮಗ ರಾಘವೇಂದ್ರ, ಅವ್ರ ಮಗ ವಿಜಯೇಂದ್ರ, ಅವರೇ ರಾಜ್ಯ ಅಧ್ಯಕ್ಷರು. ಹಾಗಾಗಿ ಅದ್ರ ವಿರುದ್ಧ ನರೇಂದ್ರ ಮೋದಿಯವರು ಏನು ಅಪೇಕ್ಷೆ ಪಟ್ಟಾರೆ ಅದ್ರ ವಿರುದ್ಧ ಅದ್ರ ಥರದಲ್ಲೇ ನಾನು ಕೂಡ ಹೋರಾಟ ಮಾಡ್ತಾಯಿದ್ದೀನಿ. ಎರಡನೇದು, ಹಿಂದುತ್ವದ ಪರವಾಗಿ ನರೇಂದ್ರ ಮೋದಿ ಇದ್ದಾರೆ. ಆ ಹಿಂದುತ್ವದ ರಕ್ಷಣೆ ಆಗಬೇಕು. ಹಿಂದುತ್ವದ ಪರ ಹೋರಾಟ ಮಾಡ್ತಾರೆ ಅಂತ ಸಿ ಟಿ ರವಿ ಇರ್ಬೋದು, ಬಸವನಗೌಡ ಪಾಟೀಲ್ ಯತ್ನಾಳ್ ಇರ್ಬೋದು, ಅದೇ ರೀತಿ ಪ್ರತಾಪ್ ಸಿಂಹ ಇರ್ಬೋದು, ಮಾನ್ಯ ಸದಾನಂದ ಗೌಡರು ಇರ್ಬೋದು, ನಳಿನ್ ಕುಮಾರ್ ಕಟೀಲ್ ಇರ್ಬೋದು. ಈ ರೀತಿ ಯಾರ್ಯಾರು ಹಿಂದುತ್ವದ ಪರ ಹೋರಾಟ ಮಾಡ್ತೀರೋ ಅವರಷ್ಟು ಜನಕ್ಕೂ ಕೂಡ ತುಳಿಯಂಥ ಕೆಲಸ ಇವತ್ತು ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಗಿದೆ. ಹಿಂದುತ್ವದ ತುಳಿಯೋದಕ್ಕೆ ಯಾವ ಕಾರಣಕ್ಕೂ ನಾನು ಅವಕಾಶ ಕೊಡಲ್ಲ. ನಾನು ಕೂಡ ಹಿಂದುತ್ವ ಪರ ಹೋರಾಟ ಮಾಡ್ತೀನಿ. ನನಗೂ ತುಳಿಯೋ ಪ್ರಯತ್ನ ನಡೆಸ್ತಾ ಇದೆ. ಎಲ್ಲ ಹಿಂದುತ್ವವಾದಿಗಳ ಪರವಾಗಿ ನಾನು ಹೋರಾಟ ಮಾಡ್ತಿದ್ದೀನಿ. ಮೂರನೇದು, ಇಡೀ ಕರ್ನಾಟಕ ರಾಜ್ಯದ ಎಲ್ಲ ನೊಂದ ಭಾರತೀಯ ಜನತಾ ಪಾರ್ಟಿ ಕಟ್ಟಿರೋಂಥ ನಾಯಕರುಗಳು, ಕಟ್ತಾ ಇರೋಂಥ ನಾಯಕರುಗಳು ಉಸಿರು ಬಿಗಿ ಹಿಡ್ಕೊಂಡು ಕೆಲಸ ಮಾಡ್ತಾರೆ. ಅವರೆಲ್ಲರೂ ಕೂಡ ನ್ಯಾಯ ಸಿಗಬೇಕು ಅನ್ನೋದಕ್ಕೋಸ್ಕರ ನಾನು ಹೋರಾಟ. ಹಾಗಾಗಿ ಇವತ್ತು ನಾನು ನರೇಂದ್ರ ಮೋದಿಯವ್ರ ಕಾರ್ಯಕ್ರಮಕ್ಕೆ ಹೋಗಲ್ಲ ಅನ್ನೋದು ಮಾತು ಹೇಳಿದ್ದೀನಿ. ಮತ್ತು ನರೇಂದ್ರ ಮೋದಿಯವ್ರ ಕಾರ್ಯಕ್ರಮಕ್ಕೆ ಹೋದಂಥ ಸಂದರ್ಭದಲ್ಲಿ ರಾಘವೇಂದ್ರಗೆ ಓಟ್ ಕೊಡಬೇಕು ಅಂತ ಅವ್ರು ಕೇಳ್ತಾರೆ. ಅವು ನಾನೇನು ಮಾಡಬೇಕು? ಹಾಗಾಗಿ ಅವ್ರು ಹೇಳಿ ಕಳಿಸಿದ್ದೀನಿ, ನಾನು ಖಂಡಿತ ನಾನು ಕಾರ್ಯಕ್ರಮಕ್ಕೆ ಬರಲ್ಲ. ಎಲ್ಲ ಜನರ ಅಪೇಕ್ಷೆ ತಕ್ಕಂತೆ ಚುನಾವಣೆ ಸ್ಪರ್ಧೆ ನಿಲ್ತಾ ಇದ್ದೀನಿ. ಎಲ್ಲ ಸಾಧು ಸಂತರು, ಈಗ ನೀವೇನು ಮಾತಾಡಿದ್ರಿ ಆ ರೀತಿ ಇಡೀ ಜಿಲ್ಲೆ ಸಾಧು ಸಂತರು ನನ್ನ ಜೊತೆಗಿದ್ದಾರೆ. ಅವರೆಲ್ಲರೂ ಕೂಡ ಗೆದ್ಬಾರಪ್ಪ ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಮೊನ್ನೆ ಕೂಡಲ ಸಂಗಮ ಸ್ವಾಮೀಜಿಗಳು ಫೋನ್ ಮಾಡಿದರು, ಇವತ್ತು ಬೆಳಿಗ್ಗೆ ಕಾಶಿ ಜಗದ್ಗುರುಗಳು ಫೋನ್ ಮಾಡಿದರು. ಎಲ್ಲರೂ ಕೂಡ ಹಿಂದೂ ಧರ್ಮದ ಪರವಾಗಿ ಕೆಲಸ ಮಾಡ್ತಿದ್ದೆಪ್ಪ, ನೀನು ಗೆದ್ದು ಬಾ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವರೆಲ್ಲರ ಆಶೀರ್ವಾದ ಲೋಕಸಭೆ ಚುನಾವಣೆ ಗೆಲ್ತೀನಿ. ಅದೇ ನರೇಂದ್ರ ಮೋದಿ ಹತ್ರ ಹೋಗಿ ಮತ್ತೆ ಅವ್ರ ಕೈ ಎತ್ತುತ್ತೀನಿ. ಸರ್, ಕಳೆದ ವಿಧಾನಸಭೆಯಲ್ಲಿ ನೀವು ತ್ಯಾಗ ಮಾಡಿದ್ರಿ. ಏನು ಜಗದೀಶ್ ಶೆಟ್ಟರ್ ಅವರು ಪಕ್ಷ ಬಿಟ್ಟು ಮತ್ತೆ ಪಕ್ಷಕ್ಕೆ ಬಂದರು, ಅವ್ರಿಗೆ ಟಿಕೆಟ್ ಕೊಡ್ತಾ ಇದ್ದಾರೆ. ಹಿಂದುಳಿದ ವರ್ಗಕ್ಕೆ ಈವರೆಗೂ ಒಂದೇ ಒಂದು ಟಿಕೆಟ್ ಕೊಟ್ಟಿಲ್ಲ. ಕುರುಬರಿಗೆ, ಹಿಂದುಳಿದವರಿಗೆ ಒಂದು ಟಿಕೆಟ್ ಕೊಟ್ಟಿಲ್ಲ ಅನ್ನೋಂಥ ನೋವು ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಕುರುಬರು ಕೂಡ ನಂಗೆ ಫೋನ್ ಮಾಡ್ತಾ ಇದ್ದಾರೆ. ಯಾಕೆ ಯಡಿಯೂರಪ್ಪನವ್ರು ಹಿಂಗೆ ಮಾಡ್ತಿದ್ದಾರೆ ನನಗಂತೂ ಗೊತ್ತಿಲ್ಲ. ಅದಕ್ಕೋಸ್ಕರ ಹೇಳ್ತಿದ್ದೀನಿ, ಈ ಧೋರಣೆಗಳ ವಿರುದ್ಧವೇ ನಾವು ಮಾಡ್ತಾ ಇರೋದು. ಹೈಕಮಾಂಡ್ ತೀರ್ಮಾನ ಅಂತ ಆಗಿದೆ, ನಂದು ಯಾವುದು ಇದರಲ್ಲಿ ಕೈವಾಡಿಲ್ಲ ಅನ್ನೋ ಮಾತನ್ನು ಸರ್. ಶೋಭನ್ ಕೊಟ್ಟರಲ್ಲ, ಚಿಕ್ಕಮಗಳೂರು ಇಡೀ ಕಾರ್ಯಕರ್ತರು ಬೇಡ ಅಂದ್ರಲ್ಲ, ಗೋ ಬ್ಯಾಕ್ ಶೋಭಾ ಅಂದ್ರಲ್ಲ, ಆವಾಗ ಅಲ್ಲಿಂದ ತಗೊಂಡೋಗಿ ದಕ್ಷಿಣ ಬೆಂಗಳೂರಿಗೆ ಕೊಟ್ಟರಲ್ಲ. ಯಾವ ನಾಯಕರು ಹೇಳಿದ್ರು? ಎಲ್ಲ ಯಡಿಯೂರಪ್ಪನವ್ರು ಕಪ್ಪಿ ಮುಷ್ಟಿಯಲ್ಲಿ ಇದೆ. ಅವ್ರು ಬೇಕಾದವ್ರಿಗೆ ಸೀಟು, ಬೇಡದಿದ್ದವ್ರಿಗೆ ಇಲ್ಲ. ಹಾಗಾಗಿ ಕೇಂದ್ರ ನಾಯಕರು ಇಷ್ಟೊಂದು ಅವ್ರು ನಂಬಿದ್ದಾರೆ, ನಂಬಿಕೆ ದ್ರೋಹ ಅವ್ರು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಿಂತಿದ್ದೀನಿ. ಕೊನೆಯದಾಗಿ ಸರ್, ಪ್ರಧಾನಿ ಮೋದಿ ಅವರೇ ಸ್ವತಃ ಫೋನ್ ಮಾಡಿ ಇವತ್ತು ಕರೆ ಮಾಡಿ ಕರೆದ್ರೆ ಬರೇ ಪ್ರಪಂಚಕ್ಕೆ ಹೋಗಲ್ಲ, ನಾನು ಮೋದಿಗೆ ನಾನು ಗೆದ್ದು ಬರ್ತೀನಿ, ನಿಮ್ಮ ಪರವಾಗಿ ಕೈ ಎತ್ತುತ್ತೀನಿ, ನಂಗೆ ಆಶೀರ್ವಾದ ಮಾಡಿ ಅಂತ ಇಲ್ಲಿಂದನೇ ಮೋದಿಯವರು ಪ್ರಾರ್ಥನೆ ಮಾಡ್ತೀನಿ. ಇದಿಷ್ಟು ಅಂದರೆ ಮೋದಿಯವರೇ ಸ್ವತಃ ಕರೆದ್ರೆ ನಾನು ಹೋಗುವುದಿಲ್ಲ, ಆದರೆ ನಾವು ಏನು ಗೆದ್ದು ಮತ್ತೆ ಮೋದಿಯವರ ಕೈಯನ್ನು ಬಲಪಡಿಸುವ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ನಾಗರಾಜ್ ಜೊತೆ ಫಕೀರಯ್ಯ, ಪಬ್ಲಿಕ್ ಟಿವಿ, ಶಿವಮೊಗ್ಗ.